ಇವರು ಶ್ರೀ ಹೇಮಂತ್ ಕುಮಾರ್ ಉರೂಫ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. 16 ಫೆಬ್ರವರಿ 1977ರಲ್ಲಿ ಇವರ ಜನನ. ಇವರು ಹುಟ್ಟಿದ್ದು ಪೊನ್ನಂಪೇಟೆಯ ರಾಮಕೃಷ್ಣ ಸೇವಾಶ್ರಮದಲ್ಲಿ. ಇವರ ತಂದೆ ಲೆಜೆಂಡರಿ ಆಕ್ಟರ್ ತೂಗುದೀಪ ಶ್ರೀನಿವಾಸ್ ಅವರು. ತಾಯಿ ಮೀನಾ ಅವರು, ಸೋದರಿ ದಿವ್ಯಾ ಹಾಗೂ ಸೋದರ ದಿನಕರ್. ಇವರ ಶ್ರೀಮತಿ ವಿಜಯಲಕ್ಷ್ಮಿ ಅವರು ಹಾಗೂ ಪುತ್ರ ವಿನೇಶ್. ಇವ್ರದ್ದು ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿಯಷ್ಟು ಆಪ್ತವಾಗಿರುವಂತ 118 ಸಾಕು ಮಕ್ಕಳಿದ್ದಾರೆ ಇವರಿಗೆ. ಅದರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಆ 118 ಮಕ್ಕಳ ಬಗ್ಗೆ. ಇವರು ಪ್ರಖ್ಯಾತ ರಂಗಭೂಮಿ ತಂಡ ನೀನಾಸಮಲ್ಲಿ ತರಬೇತಿ ಪಡೆದು ಲೈಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ, BC ಗೌರಿಶಂಕರ್ ಅವರ ಬಳಿ ಅಸಿಸ್ಟೆಂಟ್ ಕ್ಯಾಮರಾಮನ್ ಆಗಿ ಕೆಲಸ ಮಾಡಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು. 3 ಧಾರಾವಾಹಿಗಳಲ್ಲಿ ನಟನೆ, 5 ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಅಭಿನಯ ಮಾಡಿ 2001ರಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಮೆಜೆಸ್ಟಿಕ್ ಮೂಲಕ ಹೀರೋ ಆಗಿ ಗುರುತಿಸಿಕೊಂಡ್ರು. ಅವತ್ತಿಂದ ಇವತ್ತವರೆಗೂ ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿ 45 ಚಿತ್ರಗಳಲ್ಲಿ ಅಭಿನಯಿಸಿ 46ನೇ ಚಿತ್ರ ವಿರಾಟ್ ಈಗಷ್ಟೇ ಬಿಡುಗಡೆ ಆಗಿದೆ. ಇವರ 50ನೇ ಸಿನಿಮಾ ಸರ್ವಾಂತರ್ಯಾಮಿ ಅಂತ ಆಗಲೇ ಘೋಷಣೆ ಆಗಿದೆ. ಇವರ ಡೇಟ್ಸ್ 2020ವರೆಗೂ ಆಗ್ಲೇ ಫಿಲ್ ಆಗ್ಬಿಟ್ಟಿದೆ. ಅಯ್ಯೋ ಗುರುಗಳೇ, ಆಮೇಲೆ ಯಾರು ಬರೋದೇ ಇಲ್ಲ. ಆಮೇಲೆ ಹತ್ರ ಆದ್ಮೇಲೆ ನಾವು ಥಿಯೇಟರ್ ಹೌಸ್ಫುಲ್ ಆಗ್ಲಿ ಕೊಟ್ಟು ಇವ್ರು ಕ್ಯಾಲೆಂಡರ್ನೇ ಹೌಸ್ಫುಲ್ ಮಾಡ್ಬಿಟ್ಟಿದ್ದಾರೆ. 2006ರಲ್ಲಿ ತೂಗುದೀಪ ಪ್ರೊಡಕ್ಷನ್ಸ್ ಅಂತ ತಮ್ಮದೇ ಆದ ಬ್ಯಾನರ್ ಶುರು ಮಾಡಿ 4 ಚಿತ್ರಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ, 10 ಚಿತ್ರಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರಕ್ಕೆ ಇವರ ಅಭಿನಯಕ್ಕೆ ಫಿಲ್ಮ್ ಫೇರ್ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ದರ್ಶನ್ ಅವರಿಗೆ ಸಿಕ್ಕಿದೆ. ಕಂಗ್ರಾಚುಲೇಷನ್ ದರ್ಶನ್ ಅವರೇ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್.